ಆರ್ಎಸ್ಎಸ್ ಗೀತೆ ಹಾಡಿದ್ದ ಡಿಕೆಶಿ ಬಗ್ಗೆ ಖರ್ಗೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಶಿವಕುಮಾರ್ ಹಾಗೆ ಹೇಳಬಾರ್ದಿತ್ತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ಮಾತನ್ನ ಮುಂದುವರಿಸ್ತಾ ಆರ್ಎಸ್ಎಸ್ ಗೀತೆ ಹೇಳಿದ್ದಾರೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅದು ಅಲ್ಲಿಗೆ ಮುಗಿದ ಅಧ್ಯಾಯ ಅಂತ ಅದಕ್ಕೊಂದು ಎಂಡ್ ಮಾಡಿದ್ರು, ತಿಲಾಂಜಲಿಯನ್ನ ಆಡಿದ್ರು ಆ ವಿವಾದಕ್ಕೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ ಇದು. ಕ್ಷಮೆ ಕೇಳಿದ ಮೇಲೆ ಮುಗಿತಲ್ಲ ಎಲ್ಲದನ್ನು ಅಂತ ತಿಲಾಂಜಲಿ ಆಡಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆ ಹಾಡಿದ್ದ ಬಗ್ಗೆ ಖರ್ಗೆಯ ಮೊದಲ ಪ್ರತಿಕ್ರಿಯೆ. ಬಿಕಾಸ್ ಹೈಕಮಾಂಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಗಿರಬಹುದು, ಅವರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಇದ್ದಂಥ ಕುತೂಹಲ. ಈಗ ಎಐಸಿಸಿ ಅಧ್ಯಕ್ಷರೇ ಮಾತನಾಡಿದ್ದಾರೆ, ಅದು ಮುಗಿದ ಅಧ್ಯಾಯ ಅಂದ್ರೆ ತಿಲಾಂಜಲಿ ಇಟ್ರು. ನಡೀತಾ ಇದ್ದಂಥ ಒಂದು ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇತ್ತಲ್ಲ, ಕಾಂಗ್ರೆಸ್ನಲ್ಲಿ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇವ್ರಿಗೆ ಒಂದು ರೂಲ್ಸು ನಮ್ಗೆ ಒಂದು ರೂಲ್ಸು, ಇವ್ರಿಗೆ ಕ್ಷಮೆ ಕೇಳಬೇಕು ಅಂತೆಲ್ಲ ಮಾತನಾಡ್ತಾ ಇದ್ರಲ್ಲ, ಅದಕ್ಕೆ ಎಐಸಿಸಿ ಅಧ್ಯಕ್ಷರೇ ತಿಲಾಂಜಲಿಯನ್ನ ಹೇಳಿದ್ದಾರೆ. ಆಯ್ತ್ರಿ, ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಆಯ್ತ್ರಿ, ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಇನ್ನು ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಗೆ ಡಿಪಿ ಜಯಚಂದ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಟಿಬಿ ಜಯಚಂದ್ರ ಅವರು ಮಾಜಿ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು ಆ ಗೀತೆ ಹೇಳುವ ಅವಶ್ಯಕತೆ ಇರಲಿಲ್ಲ, ಅದನ್ನ ಹೇಳುವ ಬದಲು ಒಂದೇ ಮಾತರಂ ಹೇಳಬಹುದಿತ್ತು ಅಂತ ಟಿಬಿ ಜಯಚಂದ್ರ ಅವರ ಮಾತು. ಒಂದು ಕಡೆಗೆ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದನ್ನು ಹೇಳೋದ್ ಬದಲು ಒಂದೇ ಮಾತರಂ ಹೇಳ್ಬೋದಾಗಿತ್ತು. ಒಂದೇ ಮಾತರಂ ನಾವೆಲ್ಲರೂ ಕೂಡ ಆಡ್ತಕ್ಕಂಥದ್ದು. ಇಲ್ಲಿ ಈ ದೇಶಕ್ಕೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು, ಆ ಧರ್ಮ ಜಾತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆ ಸಂದೇಶವನ್ನು ಕೊಡ್ತಕ್ಕಂಥ ಒಂದೇ ಮಾತರಂ ಹೇಳ್ಬೋದಾಗಿತ್ತು. ಅದರ ಅವಶ್ಯಕತೆ ಇರಲಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಡಿಕೆ ಶಿವಕುಮಾರ್ ಅವರ ಮಾತು ದೊಡ್ಡ ಕಿಚ್ಚನ್ನ ಹತ್ತಿಸಿತ್ತು ಕಾಂಗ್ರೆಸ್ನಲ್ಲಿ. ಅದೆಲ್ಲದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಲಾಂಜಲಿಯನ್ನ ಇಟ್ರ, ಎಲ್ಲ ಮುಗಿದ ಅಧ್ಯಾಯ ಅನ್ನುವ ಮುಖಾಂತರ ಅಂತ. ಎಸ್, ಅವ್ರ ಮಾತಲ್ಲೇ ಹೇಳಿದ್ದಾರೆ, ಅದು ಕ್ಲೋಸ್ ಆದಂಥ ಅಧ್ಯಾಯ, ಅದನ್ನು ನಾನು ಮತ್ತೆ ಓಪನ್ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಖುದ್ದು ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ತನ್ನ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ DCM ಡಿಕೆ ಶಿವಕುಮಾರ್ ಅವ್ರಿಗೆ ಡಿಕೆ ಶಿವಕುಮಾರ್ ಅವರ ಒಂದು RSS ಗೀತೆಯ ಒಂದು ವಿವಾದ ಏನಿದೆ, ಆ ವಿವಾದಕ್ಕೆ ಕಾಂಗ್ರೆಸ್ನೊಳಗೆ ಒಂದು ರೀತಿ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಎಐಸಿಸಿ ಅಧ್ಯಕ್ಷರೇ ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಅಂದರೆ ಇದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ಈ ವಿಚಾರ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಇಂಥವೆಲ್ಲ ಗೊತ್ತಾಗೋದಿಲ್ಲ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಹೈಕಮಾಂಡ್ಗೆ ಇಂಥದ್ದೊಂದು ಸಂದೇಶವನ್ನು ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂಥ ಸದನದ ಒಳಗೆ RSS ಗೀತೆಯನ್ನು ಆಡಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಅದು ಎಲ್ಲ ಒಂದು ಕಡೆಯಾಗಿ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ಒಂದು ಗೀತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಹೈಕಮಾಂಡ್ಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರ ವಿರೋಧಿ ಬಣ ಮಾಡ್ತಾ ಇತ್ತು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕ MLC BK ಹರಿಪ್ರಸಾದ್ ಅವರು ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಯಾಚಿಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಆಗ್ರಹವನ್ನು ಮಾಡಿದರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ಕೂಡಲೇ ಅಲರ್ಟ್ ಆದಂಥ DCM ಡಿಕೆ ಶಿವಕುಮಾರ್ ಅವರು ಬೀಸೋದೊಣ್ಣೆಯಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಲ್ಲಿಯೇ ನಿನ್ನೆ ತಮ್ಮ ಸದಾಶಿವನಗರದ ನಿವಾಸದಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆಯೋದ್ರ ಮುಖಾಂತರ ಕ್ಷಮೆಯನ್ನು ಯಾಚನೆ ಮಾಡಿದರು. ಸೊ ಇದೀಗ ಡಿಕೆ ಶಿವಕುಮಾರ್ ಅವರ ಈ ಒಂದು ಕ್ಷಮೆ ಯಾಚನೆ ವಿಚಾರ ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಒಂದು ವಿವಾದಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅಂದರೆ ಕಾಂಗ್ರೆಸ್ನೊಳಗೆ ಈ ಒಂದು ವಿವಾದ
ಮತ್ತೆ ಮುಂದುವರಿಬಾರ್ದು ಅನ್ನುವಂಥ ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ನವದೆಹಲಿಯ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಏನು ನಡೆಗೆ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದನದ ಒಳಗೆ ಎಸ್ಪೆಷಲಿ ಇಂಥದ್ದೊಂದು ಗೀತೆಯನ್ನು ಆ ಒಂದು RSS ಗೀತೆಯನ್ನು ಆಡುವಂಥ ಅವಶ್ಯಕತೆ ಇರಲಿಲ್ಲ, ಅನಗತ್ಯವಾಗಿ ಆಡಿದರು. ಅದರ ಬದಲು ತಮ್ಮ ಬದುಕು ಜೀವನವನ್ನು ಬಿಂಬಿಸುವಂಥ, ಮತ್ತೊಂದು ಕಡೆಯಾಗಿ ಏನು ಜಾತ್ಯತೀತ ಧರ್ಮಾತೀತವಾಗಿ ಸಂದೇಶವನ್ನು ಕೊಡುವಂಥ ಒಂದೇ ಮಾತರಂ ಗೀತೆಯನ್ನು ಆಡ್ಬೋದಾಗಿತ್ತು ಅನ್ನುವಂಥ ಒಂದು ಮಾತನ್ನು ಉಲ್ಲೇಖವನ್ನು ಮಾಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಸದನದ ಒಳಗೆ ಈ ಒಂದು RSSನ ಸದಾ ವತ್ಸಲೆ ಗೀತೆಯನ್ನು ಏನು ಆಡಿದ್ರು, ಈ ಒಂದು ಗೀತೆಯ ಒಂದು ಅದರಲ್ಲೂ ಕೂಡ ಎಸ್ಪೆಷಲಿ ಕ್ಷಮೆಯಾಚನೆ ಮಾಡಿದಂಥ ಒಂದು ವಿಚಾರ ಏನಿದೆ, ಒಂದು ಕಡೆಗೆ BJP ನಾಯಕರುಗಳು ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವ್ರಿಗೆ ಎದುರಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯಾಚನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ತ್ಯಜಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಆಗ್ರಹವನ್ನು ಒಂದು ಟೀಕೆಯನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಬಿಂಬಿಸಬಾರ್ದು, ಮತ್ತೆ ಕಾಂಗ್ರೆಸ್ನೊಳಗೆ ಒಂದು ರೀತಿ ಆಂತರಿಕ ಕಚ್ಚಾಟ ಎದುರಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿಯೇ ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಅದು ಕ್ಲೋಸ್ ಆದಂಥ ವಿಚಾರ ಮತ್ತೆ ಓಪನ್ ಮಾಡಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ, ಎಸ್ಪೆಷಲಿ ಇನ್ನೂ ಒಂದು ಮಾತನ್ನು ಹೇಳಿದ್ರು, ಮತ್ತೆ ಇದನ್ನು ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ಒಂದು ಪರೋಕ್ಷವಾದಂಥ ಒಂದು ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು.